ಹಾಯ್, ನಮಸ್ಕಾರ. ಇವತ್ತೊಂದು ದೋಸೆಗೆ ಹಾಕ್ತಾಯಿದ್ದೀನಿ. ಹೆಸರುಕಾಳು ದೋಸೆ, ಹೆಸರಿಟ್ಟು ಅಂತಾರೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಹಾಕೋದು, ಎಷ್ಟೆಷ್ಟು ಹಾಕೋದು ಅಂತ ಹೇಳ್ಕೊಡ್ತೀನಿ. ಹೆಸರುಕಾಳು ಒಂದು ಗ್ಲಾಸು, ಹೆಸರುಕಾಳು ಒಂದು ಗ್ಲಾಸ್ ಇದೆ. ತೊಗರಿಬೇಳೆ 2 ಸ್ಪೂನ್ ಇದೆ. ತೊಗರಿಬೇಳೆ 2 ಸ್ಪೂನು, ಅಕ್ಕಿ ಒಂದು ಅರ್ಧ ಲೋಟ ಇದೆ. ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು. ಹೆಸರುಕಾಳು ಮಾತ್ರ ಜಾಸ್ತಿ, ಹೆಸರುಕಾಳು ದೋಸೆ ಅಲ್ವ, ಅದಕ್ಕೆ ಹೆಸರುಕಾಳು ಮಾತ್ರ ಜಾಸ್ತಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಬನ್ನಿ ಹಾಕೋಣ. ಹಾಕ್ಬಿಟ್ಟು ತೊಳೆದಿಟ್ಬಿಟ್ಟು ಬೆಳಗ್ಗೆ ಮಾಡೋದು ಇದು. ಬೆಳಗ್ಗೆ ಹಂಗೆ ತಕ್ಷಣ ರುಬ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು, ಅಕ್ಕಿ ಕಡಲೆಬೇಳೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋದು. ಮೆಂತ್ಯ ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸೇರಿಸಿ ತೊಳ್ಕೊಂಬಂದ್ಬಿಡೋಣ ಚೆನ್ನಾಗಿ. 1-2 ಸಲ ನೋಡಿ, ಈಗ ತೊಳ್ಕೊಂಬಂದಿಟ್ಟಿದ್ದೀನಿ. ಒಂದು 3 ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಬೆಳಗ್ಗೆಗೆ ರುಬ್ಬೋದು ತೋರಿಸ್ತೀನಿ. ಇದಕ್ಕೆ ಏನೇನು ಹಾಕ್ಕೊಂಡು ರುಬ್ಬಬೇಕು, ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಪೇಪರ್ ಥರ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಬೆಳಗ್ಗೆಗೆ ಮಾಡೋಣ. ಕ್ಲೋಸ್ ಮಾಡಿಟ್ಟಿದ್ದೀನಿ. ಬೆಳಗ್ಗೆಗೆ ಮಾಡೋಣ. ಈಗ ಬೆಳಗ್ಗೆ ರುಬ್ಬೋವಾಗ ಇದಕ್ಕೆ ಏನೇನು ಹಾಕ್ಕೊಂಡು ರುಬ್ಬಬೇಕು, ಏನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಹಾಯ್, ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ದೋಸೆ ನೈಟ್ ನೆನೆಸಿಟ್ಟಿದ್ನಲ್ಲ, ಹೆಸರುಕಾಳು ದೋಸೆ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ರುಬ್ಬೇಕೀಗ. ಒಂದು ಸಲ ತೊಳ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ತೊಳ್ಕೊಂಬಂದಿದ್ದೀನಿ. ಈಗ ಇದನ್ನು ರುಬ್ಕೊಳಕ್ಕೆ ಹಾಕೋಣ. ರುಬ್ಕೊಳಕ್ಕೆ 2 ಟೈಮ್ ಹಾಕಬೇಕಾಗುತ್ತೆ. ಇದು ತುಂಬ ಪ್ರೋಟೀನ್ ಭರಿತವಾದ ದೋಸೆ ಇದು, ಹೆಸರುಕಾಳು ದೋಸೆ. ಮೊಳಕೆ ಬರ್ಸ್ಬಿಟ್ಟು ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ಶುಂಠಿ 1 ಇಂಚ್ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 4-5, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇದಿಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಬಂದ್ಬಿಡೋಣ. ನೈಸಾಗಿ ರುಬ್ಕೊಂಬಂದ್ಬಿಡ್ತೀನಿ. ಈಗ ಇಷ್ಟೇ. ಇದಕ್ಕೆ ಹಾಕಿ ರುಬ್ಬೋದು. ಉಪ್ಪು ಹಾಕ್ಕೊಂಡು ದೋಸೆ ಹಾಕ್ಕೊಬೋದು. ತುಂಬ ಪ್ರೋಟೀನ್ ಭರಿತವಾದ ದೋಸೆ ಇದು. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ಇರುತ್ತೆ. ನೋಡಿ, ರುಬ್ಕೊಂಬಂದಿದ್ದೀನಿ ನೈಸಾಗಿ ಚೆನ್ನಾಗಿ. ಇನ್ನೊಂದು ಇದು ದಬ್ಬೆನ ಹಾಕ್ಕೊಳ್ಳೋಣ. 2 ದಬ್ಬೆ ಸೇರಿಸಿ ರುಬ್ಕೊಂಬಿಟ್ರೆ ಒಂದು 5 ಜನ ತಿನ್ಬೋದು ದೋಸೆ. 5 ಜನ 6 ಜನ ತಿನ್ಬೋದು. ಒಂದೇ ಒಂದು ಅರ್ಧ ಲೋಟ ಹಾಕಿ 1 ಗ್ಲಾಸ್ ಹೆಸರುಕಾಳು, ಒಂದು 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ತೊಗರಿಬೇಳೆ. ಸ್ವಲ್ಪ ಜೀರಿಗೆ ಹಾಕೋಣ. ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ, ಚಿಕ್ಕದು 1 ಸ್ಪೂನು. ಉಕ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಇದು ರುಬ್ಕೊಂಬಂದಿದ್ದೀನಿ. ಈಗ ಸಾಕಾಗೋದಿಲ್ಲ, ಇದಕ್ಕಾಗೋದಿಲ್ಲ. ಚೆಳ್ಳಗೆ ಮಾಡ್ಕೊಬೇಕು. ಮೀಡಿಯಮ್ ದೋಸೆಗಿಂತ ಸ್ವಲ್ಪ ಮೀಡಿಯಮ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕನಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕತೆ. ದೋಸೆ ಹಾಕ್ತಾ ಇರ್ಬೋದು. ಒಂದು ಚಟ್ನಿ ಮಾಡ್ತೀನಿ, ಟೊಮೆಟೊ ಚಟ್ನಿ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ. ಸ್ವಲ್ಪ ಹಾಕ್ಕೊಂಡ್ರೆ ಕಾಯಿ ಹಾಕ್ಕೊಂಬಿಡು, ಚೆನ್ನಾಗಿರುತ್ತೆ. ನಾನು ಇವತ್ತಿನ ಕಾಯಿ ಏನು ಹಾಕಿಲ್ಲ. ದೋಸೆ ಹಾಕ್ಕೊಳ್ಳೋಣ ಒಂದು 2 ನಿಮಿಷ ಬಿಟ್ಟು. ನಾನು ಇವಾಗ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಟೊಮೆಟೊ ಚಟ್ನಿ ದೋಸೆಗೆ. ಸಿಂಪಲ್ಲಾಗಿ ಒಂದು ಟೊಮೆಟೊ ಚಟ್ನಿ. 2 ಸ್ಪೂನ್ ಎಣ್ಣೆ, ಒಂದು 2 ಸ್ಪೂನ್ ಬೇಕಾಗಲ್ಲ ಹಾಕಿದ್ದೀನಿ ಟೊಮೆಟೊ ಫ್ರೈ ಮಾಡ್ಕೊಳಕ್ಕೆ. ಟೊಮೆಟೊ ಚಟ್ನಿ ಒಂದು 2 ಕಾಳು ಮೆಣಸು ಮೆಂತ್ಯ
ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಹಾಕಿದ್ದೀನಿ ಜೀರಿಗೆ. ಒಂದು ಸ್ಪೂನ್ ಹಾಕಿದ್ರೆ ಸಾಕು ಜೀರಿಗೆ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ್ಮೇಲೆ ಟೊಮಾಟೋನ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಆಗಿದೆ ಜೀರಿಗೆ. ಈಗ ಟೊಮೆಟೊ ಹಾಕೋಣ. ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ, ಬೆಳ್ಳುಳ್ಳಿ ಒಂದು 10 ಪೀಸ್ ಹಾಕಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಏನೂ ಬೇಕಾಗಲ್ಲ. ಬರೀ ಟೊಮೆಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪುಡಿ ಅಷ್ಟು ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳೋದು. ಚೆನ್ನಾಗಿರುತ್ತೆ. ದೋಸೆಗೆಲ್ಲ ಸಿಂಪಲ್ಲಾಗಿ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ರೊಟ್ಟಿಗೂ ಚಪಾತಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಮೆತ್ತಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಚಿಲ್ಲಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಚಿಟಿಕೆ ಅರಿಶಿನ ಹಾಕ್ತೀನಿ. ಚಿಟಿಕೆ ಅರಿಶಿನ, ಚಿಲ್ಲಿ ಪುಡಿ ಅಷ್ಟೇ, ಎರಡೇ ಇದಕ್ಕೆ ಹಾಕೋದು. ಉಪ್ಪು ಹಾಕಿದ್ದೀನಿ. ಇವಾಗ ತಣ್ಣಗಾಗಲಿ ಇದು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಚಟ್ನಿಯಲ್ಲಾದರೂ ತಿಂತಾರೆ, ಇಲ್ಲಾಂದರೆ ಸೈಡ್ಗೆ ತಿಂತಿರ್ತಾರೆ ಮಕ್ಕಳು. ಚಟ್ನಿಯಲ್ಲಿ ಅದರಲ್ಲಿ ರುಬ್ಬಾಕಿದ್ರೆ ಅದು ಸ್ವಲ್ಪ ಅದು ಸೇರ್ಕೊಳುತ್ತೆ ಬ್ಯಾಟಿಗೆ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಆಗಲಿ, ರುಬ್ಕೊಳ್ಳೋಣ. ಹಂಚಿಕ್ತಾ ಇದ್ದೀನಿ. ಈಗ ಕಾಯಿಲಿ ಬಿಸಿ ಆಗ್ತಾ ಇರಲಿ, ಚಟ್ನಿ ತಣ್ಣಗಾಗಲಿ, ರುಬ್ಕೊಂಬರೋಣ ದೋಸೆ ಹಾಕೋಕ್ಕೆ. ಇದೀಗ ತಣ್ಣಗಾಗಿದೆ ಚಟ್ನಿ, ರುಬ್ಕೊಬರೋಣ. ಜಾರ್ಗೆ ಹಾಕ್ತಾಯಿದ್ದೀನಿ. ನೀರೇನು ಹಾಕೋದು ಬೇಕಾಗಲ್ಲ, ನೀರೆಲ್ಲ ಹಾಕಿದ್ದೀನಿ. ಟೊಮೆಟೊ ನೀರು ಬಿಟ್ಕೊಟ್ಟಿದೆಯಲ್ಲ, ಅದೇ ಸಾಕಾಗುತ್ತೆ. ರುಬ್ಕೊಂಡ್ಬಂದಿದ್ದೀನಿ ನೈಸಾಗಿ. ಇಟ್ಕೊಂಡು ಒಗ್ಗರಣೆ ಹಾಕೋಣ ಸಿಂಪಲ್ಲಾಗಿ. ಲಂಚ್ ಕಾಯ್ದಿದೆ, ದೋಸೆ ಹಾಕ್ತೀನಿ ಹಾಗೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೊಬೋದು. ಇದು ತೆಳ್ಳಗೆ ಚೆನ್ನಾಗಿ ಬರುತ್ತೆ, ಪೇಪರ್ ದೋಸೆ ಥರ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಪ್ರೋಟೀನ್ ದೋಸೆ ಇದು, ಹೆಸರುಕಾಳು ದೋಸೆ. ತಂಪು ಕೂಡ. ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಚಟ್ನಿಗೆ ಒಗ್ಗರಣೆ ಹಾಕೋಣ. ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ, ಜಾಸ್ತಿ ಏನು ಬೇಕಾಗಲ್ಲ. ಇದೇನು ಕಷ್ಟ ಏನಿಲ್ಲ ಮಾಡ್ಕೊಳೋದಕ್ಕೆ. ತುಂಬಾ ಬೇಗ ಮಾಡ್ಕೊಬೋದು. ನೈಟ್ ನೆನೆಸ್ಕೊಂಡ್ಬಿಟ್ರೆ ಸಾಕು, ನೀವು ಬೆಳಗ್ಗೆ ಎದ್ದರೆ ತಿಂಡಿಗೆ ರೆಡಿಯಾಗಿರುತ್ತೆ. ಎದ್ದು ರುಬ್ಕೊಳೋದು, ಚಟ್ನಿ ಒಂದು ಮಾಡಿಕೊಂಡು ದೋಸೆ ಹಾಕ್ಕೊಂಡು ತಿನ್ಬೋದು. ಬೇಸ್ಲಲ್ಲಿ ಹುಡುಗರು ಕೂಡ ಮಾಡ್ಕೊಬೋದು. ಡೈಲಿ ಹಾಕಿ ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಟ್ಲೀಸ್ಟ್ ಮನೇಲಾದರೂ ಒಂದು ಯಾವತ್ತಾದರೂ ಅಪರೂಪಕ್ಕೆ ಮಾಡ್ಕೊಂಡು ತಿನ್ಕೋಬೋದು. ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಕಷ್ಟ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ದೋಸೆ. ಒಳ್ಳೆ ಕಲರ್. ಮಸಾಲೆ ದೋಸೆ ಏನು ಅದಕ್ಕಿಂತ ಚೆನ್ನಾಗಿ ಬರ್ತೈತೆ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಚಟ್ನಿನೂ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ಬಿಸಿ ಬಿಸಿ ದೋಸೆ ಚಟ್ನಿ ತಿಂತಾ ಇರೋದೆ. ಇದು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ, ಮೆಣಸಿನ್ಕಾಯಿ ಒಂದೆರಡು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಕಿದ್ದೀನಿ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಚಟ್ನಿ ಹಾಕೋಣ. ನೀವು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಎಣ್ಣೆನಲ್ಲಿ ಒಗ್ಗರಣೆ ಹಾಕಿ, ನೀವು ಚಟ್ನಿ ಒಂದು ವಾರ ಆದರೂ ಆಚೆ ಇಟ್ಕೊಂಡು ತಿನ್ಬೋದು.
ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಹಂಗೆ ಇಟ್ಕೊಂಡು ತಿನ್ಬೋದು, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಹಿಂಗೆ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಒಂದು ವಾರ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದು ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ. ಒಂದು ಸ್ವಲ್ಪ ಫ್ರೈ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ, ಯಾವ ಥರ ಕಲರ್ ಬಂದಿದೆ, ಸ್ಮೂತಾಗಿ ಬಂದಿದೆ ದೋಸೆ. ಸ್ಮೂತಾಗಿ ಅಂತ ಗರಿ ಗರಿ ಮಸಾಲೆ ದೋಸೆ ಥರ ಬಣ್ಣ ಬಂದಿದೆ. ಪ್ರೋಟೀನು ಭರಿತವಾದ ದೋಸೆ, ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ನೋಡಿ ಇದಾಗಿದೆ ಚಟ್ನಿ. ಬಟ್ಲಿಗೆ ಸರ್ವ್ ಮಾಡೋಣ ಚಟ್ನಿನ. ತುಂಬ ಚೆನ್ನಾಗಿದೆ ಚಟ್ನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನೀವು ತಿಂದು ನೋಡಬೇಕು, ಅವಾಗ ಗೊತ್ತಾಗುತ್ತೆ ನಿಮಗೆ ಇದು ಯಾವ ಥರ ಇದೆ ಚಟ್ನಿ ಅಂತ. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಚಟ್ನಿ. ಆಯಿತು, ದೋಸೆನೂ ಬನ್ನಿ ಸರ್ವ್ ಮಾಡೋಣ. ಎಷ್ಟು ಚೆನ್ನಾಗಿದೆ ದೋಸೆ, ಬನ್ನಿ ಸರ್ವ್ ಮಾಡೋಣ. ಚಟ್ನಿ, ಟೊಮೆಟೊ ಚಟ್ನಿ ದೋಸೆ, ತುಂಬ ಹೆಲ್ದಿ ಬರೋ ದೋಸೆ, ಹೆಲ್ದಿ ಭರಿತವಾದ ದೋಸೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀನಿ. ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಏನು ಕಷ್ಟ ಏನಿಲ್ಲ, ಯಾರು ಬೇಕಾದರೂ ಮಾಡ್ಕೊಬೋದು. ಒಂದು ಗ್ಲಾಸ್ ಹೆಸರು ಕಾಳು ಇದ್ದರೆ ಸಾಕು, ಈ ದೋಸೆ ಮಾಡ್ಕೊಂಡು ತಿನ್ಬೋದು ನೀವು ಹೆಲ್ದಿಯಾಗಿ. ಬಾಯ್.